ಮೊದಲ ಪತಿಯಿಂದ ವಿಚ್ಛೇದನ ಇಲ್ಲದಿದ್ದರೂ ಕೂಡ ಎರಡನೇ ಗಂಡನಿಂದ ಪತ್ನಿ ಜೀವನಾಂಶವನ್ನ ಪಡೆಯಬಹುದು. ಸುಪ್ರೀಂ ಕೋರ್ಟ್ ಹೇಳಿಕೆ. ಮೊದಲ ಮದುವೆಯನ್ನ ಕಾನೂನುಬದ್ಧವಾಗಿ ವಿಚ್ಛೇದನ ಪಡೆಯದಿದ್ದರೂ ಕೂಡ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ನ ಸೆಕ್ಷನ್ 125ರ ಅಡಿಯಲ್ಲಿ ಮಹಿಳೆ ತನ್ನ ಎರಡನೇ ಪತಿಯಿಂದ ಜೀವನಾಂಶವನ್ನ ಕೋರಬಹುದು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಮಹಿಳೆ ಮತ್ತು ಆಕೆಯ ಮೊದಲ ಪತಿ ಬೇರ್ಪಟ್ಟಿದ್ದರೂ ಕಾನೂನುಬದ್ಧವಾಗಿ ವಿಚ್ಛೇದನವನ್ನ ಪಡೆಯದಿದ್ದರೂ ಕೂಡ ಮಹಿಳೆ ತನ್ನ ಎರಡನೇ ಪತಿಯಿಂದ ಜೀವನಾಂಶವನ್ನ ಪಡೆಯಬಹುದು ಅಂತ ನ್ಯಾಯಾಲಯ ಹೇಳಿದೆ. ಮೊದಲ ಪತಿಯೊಂದಿಗೆ ವಿವಾಹವು ಕಾನೂನುಬದ್ಧವಾಗಿ ವಿಸರ್ಜಿಸದ ಕಾರಣ ಎರಡನೇ ಪತಿಯಿಂದ ಜೀವನಾಂಶವನ್ನ ನಿರಾಕರಿಸಿದ ತೆಲಂಗಾಣ ಹೈಕೋರ್ಟ್ ಆದೇಶವನ್ನ ಪ್ರಶ್ನಿಸಿ ಸಲ್ಲಿಸಿದ್ದ ಮಹಿಳೆಗೆ ನ್ಯಾಯಮೂರ್ತಿ ನಾಗರತ್ನ ಹಾಗೆ ಸತೀಶ್ ಚಂದ್ರ ಶರ್ಮಾ ಅವರ ನ್ಯಾಯಪೀಠ ಪರಿಹಾರವನ್ನ ನೀಡಿದೆ. ಮಹಿಳೆ ತನ್ನ ಮೊದಲ ಪತಿಯಿಂದ ಔಪಚಾರಿಕವಾಗಿ ವಿಚ್ಛೇದನವನ್ನ ಪಡೆಯದಿದ್ದರೆ ಎರಡನೇ ಗಂಡನನ್ನ ಮದುವೆಯಾಗಿದ್ದಳು. ಮಹಿಳೆ ತನ್ನ ಮೊದಲ ಪತಿಯೊಂದಿಗೆ ವಾಸಿಸ್ತಾ ಇದ್ದರು, ಮಗುವನ್ನ ಹೊಂದಿದ್ದರು, ಹಾಗೆ ನಂತರ ವೈವಾಹಿಕ ವಿವಾದಗಳಿಂದ ಬೇರ್ಪಟ್ಟಿದ್ದರು. ಮಹಿಳೆಯ ಮೊದಲ ಮದುವೆಯ ಬಗ್ಗೆ ಎರಡನೇ ಪತಿಗೆ ತಿಳಿದಿತ್ತು. ಎರಡನೇ ಪತಿಯಿಂದ ಬೇರ್ಪಟ್ಟ ನಂತರ ಮಹಿಳೆ ಜೀವನಾಂಶವನ್ನ ಕೋರಿದರು. ಇದಕ್ಕೆ ಕುಟುಂಬ ನ್ಯಾಯಾಲಯವು ಅನುಮತಿಯನ್ನ ನೀಡಿದೆ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.